ಓಕೆ, ದಾಳಿ ಮಾಡೋದಾಗಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಕನಕಪುರದ ನಿವಾಸ, ಸದಾಶಿವನಗರದ ನಿವಾಸದ ಮೇಲೆ ಮಾಡಬೇಕಾಗಿತ್ತು. ಆದ್ರೆ ರೆಸಾರ್ಟ್ಗೆ ಐಟಿ ಅಧಿಕಾರಿಗಳು ಪ್ರವೇಶ ಮಾಡಿದ್ದೇಕೆ ಎನ್ನುವಂತಹ ಪ್ರಶ್ನೆ ಇವಾಗ ಎಲ್ಲಾ ಕಡೆ ಚರ್ಚಿತವಾಗ್ತಾ ಇದೆ. ಈಗಲ್ಟನ್ ರೆಸಾರ್ಟ್ಗೆ ಐಟಿ ಅಧಿಕಾರಿಗಳು ಪ್ರವೇಶಿಸಿದ್ದು ಏಕೆ? ದಾಳಿ ಮಾಡುವ ಉದ್ದೇಶ ಡಿ.ಕೆ. ಶಿವಕುಮಾರ್ ವಿರುದ್ಧ ಇದ್ದಿದ್ರೆ ಅವರಿಗೆ ಸಂಬಂಧಪಟ್ಟಂತಹ ಮನೆಗಳ ಮೇಲೆ ದಾಳಿ ಮಾಡಬಹುದಾಗಿತ್ತು. ಆದರೆ ಈಗಲ್ಟನ್ ರೆಸಾರ್ಟ್ಗೆ ಐಟಿ ಅಧಿಕಾರಿಗಳು ಭೇಟಿ ಮಾಡಿದ್ದು ಯಾಕೆ? ಸಚಿವ ಡಿ.ಕೆ.ಶಿ ಭೇಟಿಯಾಡುವ ಉದ್ದೇಶ ಮಾತ್ರ ಇತ್ತಾ ಅಥವಾ ಬೇರೆ ಏನಾದರೂ ಉದ್ದೇಶಗಳಿತ್ತ? ಥೇಟ್ ಸಿನಿಮಾ ಸ್ಟೈಲ್ ಕಾರ್ಯಾಚರಣೆಯಲ್ಲಿ ಅಲ್ಲಿ ನಡೆದದ್ದಾದ್ರೂ ಏನು? ಸೊ ಪಬ್ಲಿಕ್ ಟಿವಿಯಲ್ಲಿ ರೆಸಾರ್ಟ್ ಒಳಭಾಗದ ದೃಶ್ಯಾವಳಿಗಳು ಲಭ್ಯವಿದೆ, ಜೊತೆಗೆ ಕೆಲವೊಂದು ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಈಗಲ್ಟನ್ ರೆಸಾರ್ಟ್ಗೆ ಐಟಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅಂತ. ಹಾಗಾದ್ರೆ ಡಿ.ಕೆ. ದಾಳಿ ನೆಪದಲ್ಲಿ ದಲ್ಲಾಳಿಗಳಾಗ್ಬಿಟ್ರ ಐಟಿ ಅಧಿಕಾರಿಗಳು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವರ ಉದ್ದೇಶ ಕೇವಲ ದಾಳಿ ಮಾಡೋದು ಮಾತ್ರ ಆಗಿರಲಿಲ್ಲ, ದಲ್ಲಾಳಿಗಳಾಗಿ ಕೂಡ ವರ್ತಿಸೋದಕ್ಕೆ ಇವರು ಬಂದಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ. ಓಕೆ, ಡಿ.ಕೆ.ಶಿ ದಾಳಿ ನೆಪದಲ್ಲಿ ದಲ್ಲಾಳಿಗಳಾಗ್ಬಿಟ್ರ ಐಟಿ ಅಧಿಕಾರಿಗಳು. ಗುಜರಾತ್ ಶಾಸಕರಿಗಾಗಿಯೇ ಈಗಲ್ಟನ್ ಮೇಲೆ ಇವರು ದಾಳಿ ನಡೆಸಿದ್ರ ಅಂತಕ್ಕಂಥದ್ದು. ಗುಜರಾತ್ MLAಗಳನ್ನ ಸಂಪರ್ಕಿಸಿದ್ದಾರೆ ಐಟಿ ಅಧಿಕಾರಿಗಳು. ಅಮಿತ್ ಶಾ ಕಳುಹಿಸಿದ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇವರು ದಾಳಿ ಮಾಡೋ ಉದ್ದೇಶವನ್ನ ಇಟ್ಕೊಂಡು ಬಂದಿದ್ರು ಕೂಡ ಅಮಿತ್ ಶಾ ಕಳಿಸಿದಂತಹ ಸಂದೇಶವನ್ನ ಶಾಸಕರಿಗೆ ರವಾನೆ ಮಾಡಿದ್ದಾರೆ ಈ ಅಧಿಕಾರಿಗಳು. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ಇದೆ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಶಾಸಕರ ಜೊತೆ ಈ ಅಧಿಕಾರಿಗಳು ಮಾತನಾಡ್ತಾ ಇರತಕ್ಕಂತ ದೃಶ್ಯಾವಳಿಗಳು ಪಬ್ಲಿಕ್ ಟಿವಿ ಲಭ್ಯವಾಗಿದೆ. ಅಂದ್ರೆ ಇವರು ಗುಜರಾತ್ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ ಬಿಜೆಪಿ ಅವರ
ಆಮಿಷಕ್ಕೆ ಬಲಿಯಾಗಬಾರದು ಅನ್ನುವಂಥದ್ದು. ಹಾಗಾಗಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಬಿಜೆಪಿ ಅವರು ಯಾವ ಕಾರಣಕ್ಕೂ ಇವರನ್ನ ಸಂಪರ್ಕ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಐಟಿ ದಾಳಿ ನೆಪದಲ್ಲಿ ಐಟಿ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸಿ ಅವರ ಮುಖಾಂತರವೇ ಶಾಸಕರಿಗೆ ತಮ್ಮ ಸಂದೇಶವನ್ನ ರವಾನೆ ಮಾಡುವಂತಹ ಮಾಸ್ಟರ್ ಪ್ಲಾನ್ ಅನ್ನ ಅಮಿತ್ ಶಾ ಮಾಡಿಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಕೆಲವು ಕಡೆ ಕೇಳಿ ಬರ್ತಾ ಇರತಕ್ಕಂಥ ಮಾತಾಗಿದೆ. ಬಲ್ಲ ಮೂಲಗಳು ತಿಳಿಸ್ತಾ ಇರತಕ್ಕಂಥದ್ದು ಅಂದ್ರೆ ಐಟಿ ಅಧಿಕಾರಿಗಳು ತಮ್ಮ ಕೆಲಸ ಮಾಡೋದು ಬಿಟ್ಟು ದಲ್ಲಾಳಿಗಳಾಗ್ಬಿಟ್ರ ಅನ್ನುವಂತಹ ಒಂದು ಅನುಮಾನ ಕೂಡ ಉದ್ಭವ ಆಗುತ್ತೆ. ಕೇವಲ ಅಮಿತ್ ಶಾ ಕಳುಹಿಸಿದ ಸಂದೇಶವನ್ನು ತಲುಪಿಸೋದಷ್ಟೇ ಅಲ್ಲ, ಗುಜರಾತ್ ಕಾಂಗ್ರೆಸ್ ಶಾಸಕರಿಗೆ ಹಣದ ಆಮಿಷವನ್ನೂ ನೀಡಲಾಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಓಕೆ, ಗುಜರಾತ್ ಕಾಂಗ್ರೆಸ್ ಶಾಸಕರಿಗೆ ಐಟಿ ಅಧಿಕಾರಿಗಳು ಹಣದ ಆಮಿಷವನ್ನ ಒಡ್ಡಿದ್ರಂತೆ. 15 ಕೋಟಿ ಆಮಿಷವನ್ನ ಒಡ್ಡಿದ್ರ. ಹಾಗಾದ್ರೆ ಐಟಿ ಅಧಿಕಾರಿಗಳಿಂದ ಕಾಂಗ್ರೆಸ್ ಶಾಸಕರನ್ನ ಭೇಟಿಯಾಗಿರುವ ದೃಶ್ಯಾವಳಿಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಗುಜರಾತ್ನ ಕಾಂಗ್ರೆಸ್ ಶಾಸಕರಾದ ಜಾವೀದ್ ಪೀರ್ ಝಾದಾ, ಇಂದ್ರಾನಿಲ್ ರಾಜಗುರು, ಬಲ್ದೇವ್ ಜಿ, ನಟ್ವರ್ ಸಿಂಗ್ ಠಾಕೂರ್ ಇವರನ್ನ ಭೇಟಿಯಾಗಿದ್ದಾರೆ ಅಧಿಕಾರಿಗಳು. ಇವರ ಜೊತೆ ಮಾತನಾಡ್ತಾ ಇರತಕ್ಕಂತ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಸಿಸಿಟಿವಿಯಲ್ಲಿ ಶಾಸಕರ ಜೊತೆ ಮಾತುಕತೆ ಆಡ್ತಾ ಇರತಕ್ಕಂತ ದೃಶ್ಯಾವಳಿಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇದೆಲ್ಲವನ್ನ ನೋಡಿದ್ರೆ ಕೇವಲ ಐಟಿ ದಾಳಿ ಮಾಡುವ ಉದ್ದೇಶ ಮಾತ್ರ ಇವರದ್ದು ಆಗಿರಲಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಶಾಸಕರನ್ನ ಭೇಟಿ ಮಾಡಿ ಹಣದ ಆಮಿಷವನ್ನ ಒಡ್ಡುವ ಉದ್ದೇಶವನ್ನ ಇಟ್ಕೊಂಡೇ ಇವರು ಈಗಲ್ಟನ್ ರೆಸಾರ್ಟ್ಗೆ ದಾಳಿ ಮಾಡಿದ್ದಾರೆ. ಡಿಕೆಶಿ ಟಾರ್ಗೆಟ್ ಆಗಿದ್ದಿದ್ರೆ ಅವರಿಗೆ ಸಂಬಂಧಪಟ್ಟ ಮನೆಗಳ ಮೇಲೆ ಇವತ್ತೇನು ದಾಳಿ ಮಾಡಿದ್ದಾರೆ. ನಿನ್ನೆ ಎಲ್ಲ ದಾಳಿ ಏನಾಯಿತು, ಸದಾಶಿವನಗರದ ನಿವಾಸ ಆಗ್ಬೋದು, ಕನಕಪುರದ ನಿವಾಸ ಆಗ್ಬೋದು, ಅವರ ಮಾವನ ಮನೆ ಆಗ್ಬೋದು, ಆ ಜ್ಯೋತಿಷಿ ಮನೆ ಆಗ್ಬೋದು, ಈ ರೀತಿ ಮಾಡ್ತಾ ಇದ್ರೆ ಹೊರತು ಇವರು ಫಸ್ಟ್ ಟಾರ್ಗೆಟ್ ಮಾಡಿದ್ದು ಈಗಲ್ಟನ್ ರೆಸಾರ್ಟ್ ಅನ್ನ ಯಾಕೆ ಅನ್ನೋದಕ್ಕೆ ಈ ಎಲ್ಲ ಅಂಶಗಳು ಕೂಡ ಕೆಲವು ಮೂಲಗಳಿಂದ ಬರ್ತಾ ಇದೆ. ಓಕೆ, ಇಷ್ಟ ತನಕ ಹೇಳಿದ್ದಕ್ಕೆ ಪೂರಕವಾದಂತಹ ಕೆಲವೊಂದು ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಈಗಲ್ಟನ್ ರೆಸಾರ್ಟ್ ನ ಒಳಭಾಗದ ದೃಶ್ಯಗಳನ್ನ ಪೀರ್ ಝಾದಾ, ಇಂದ್ರಾನಿಲ್ ರಾಜಗುರು, ಬಲ್ದೇವ್ ಜಿ ಮತ್ತು ನಟ್ವರ್ ಸಿಂಗ್ ಠಾಕೂರ್ ಇವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇರತಕ್ಕಂಥ ದೃಶ್ಯಾವಳಿಗಳು ಲಭ್ಯವಾಗಿದೆ. ಐಟಿ ಅಧಿಕಾರಿಗಳು ಇವರ ಜೊತೆ ಮಾತನಾಡುವಂಥದ್ದು ಏನಿದೆ ಅಂತಕ್ಕಂಥದ್ದು ಒಂದು ಮೂಲದ ಪ್ರಕಾರ ಇವರು ಅಮಿತ್ ಶಾ ಅವರ ಸಂದೇಶವನ್ನ ಇವರಿಗೆ ರವಾನೆ ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ನೀವೇನಾದರೂ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಮುಂದಿನ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಮತ ಚಲಾಯಿಸಿದ್ರೆ 15 ಕೋಟಿ ಆಮಿಷವನ್ನ ಇವರಿಗೆ ಒಡ್ಡಲಾಗಿತ್ತು. ಇವರು ಗುಜರಾತ್ನಲ್ಲಿ ಇದ್ದಿದ್ರು ಕೂಡ ಇದೇ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೇನೆ ಇವರೆಲ್ಲರನ್ನೂ ಹೈಜಾಕ್ ಮಾಡಿ ಕರ್ಕೊಂಡು ಬಂದು ಕರ್ನಾಟಕದಲ್ಲಿ ಇಟ್ಕೊಳ್ಳಲಾಗಿತ್ತು. ಅಲ್ಲಿಗೆ ಯಾರು ಕೂಡ ಬಂದು ಭೇಟಿ ಮಾಡಿ ಮಾಡೋದಕ್ಕಾಗ್ತಿರಲಿಲ್ಲ. ಯಾಕೆಂದ್ರೆ ಯಾರ ಹತ್ರನೂ ಮೊಬೈಲ್ ಕೂಡ ಇರಲಿಲ್ಲ, ಎಲ್ಲರ ಮೊಬೈಲನ್ನು ಇಟ್ಕೊಂಡಿದ್ರಂತೆ. ಹಾಗಾಗಿ ಹೇಗಾದರೂ ಮಾಡಿ ಅವರನ್ನ ಮೀಟ್ ಮಾಡಬೇಕು, ಅವರಿಗೆ ಆಮಿಷವನ್ನು ಒಡ್ಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಐಟಿ ಅಧಿಕಾರಿಗಳು ದಾಳಿಯ ನೆಪದಲ್ಲಿ ಬಂದು ಈ ಎಲ್ಲ ಶಾಸಕರನ್ನ ಭೇಟಿ ಮಾಡಿ ಒಬ್ಬೊಬ್ಬರಿಗೂ 15 ಕೋಟಿ ರೂಪಾಯಿ ಆಮಿಷವನ್ನು ಒಡ್ಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಅದಕ್ಕೆ ಪೂರಕವಾದ ದೃಶ್ಯಾವಳಿಗಳು, ಈಗಲ್ಟನ್ ರೆಸಾರ್ಟ್ನ ಒಳಭಾಗದ ದೃಶ್ಯಾವಳಿಗಳು ನೀವೀಗ ನೋಡ್ತಾ ಇದ್ದೀರಿ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಹಿರಿಯ ರಾಜಕೀಯ ಪ್ರತಿನಿಧಿ ಬದರುದ್ದೀನ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಬದರುದ್ದೀನ್, ಇಂಥ ಒಂದು ಅನುಮಾನವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ನಿನ್ನೆಯೂ ಕೂಡ ವ್ಯಕ್ತಪಡಿಸಿದ್ರು. ಆ ಕಾಂಗ್ರೆಸ್ನ ಶಾಸಕರನ್ನ ಯಾವ ಕಾರಣಕ್ಕೂ ಕೂಡ ಬಿಜೆಪಿಯವರು ಟಚ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹೇಗಾದ್ರೂ ಮಾಡಿ ಅವರ ಸಂಪರ್ಕವನ್ನ ಸಾಧಿಸಬೇಕು, ಅವರಿಗೆ ಆಮಿಷವನ್ನ ಒಡ್ಡಬೇಕು. ಸೊ ಈ ಐಟಿ ದಾಳಿಯ ನೆಪದಲ್ಲಿ ಐಟಿ ಅಧಿಕಾರಿಗಳೇ ಅವರನ್ನ ಮಾತನಾಡಿಸಿದ್ದಾರೆ, ಆಮಿಷವನ್ನ ಒಡ್ಡಿದ್ದಾರೆ ಅಂತಕ್ಕಂಥ ಆರೋಪ ಇತ್ತು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಬದರುದ್ದೀನ್? ಅರವಿಂದ್, ಏನು ಎರಡು ಅಂಶಗಳು ಇಲ್ಲಿ ನಾವು ಗಮನಿಸಬಹುದು. ಒಂದು, ನಿನ್ನೆ ನಡೆದ ಐಟಿ ದಾಳಿಗೂ ಗುಜರಾತ್ ಶಾಸಕರನ್ನ ರೆಸಾರ್ಟಲ್ಲಿ ಇಟ್ಟಿರೋದಕ್ಕೂ ಸಂಬಂಧ ಇದೆ ಅನ್ನೋದಕ್ಕೆ ಒಂದು ಪುರಾವೆ ಇರುವಂಥದ್ದು. ಎರಡನೇದು, ನಿನ್ನೆ ಐಟಿ ದಾಳಿ ಆದ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ನಡೆದಂಥ ಏನು ಪ್ರತಿಪಕ್ಷಗಳ ಬೇಡಿಕೆಗೆ ಉತ್ತರಿಸಿದಂಥ ಸರ್ಕಾರ, ನಾವು ಐಟಿ ದಾಳಿ ವೇಳೆ ಕೇವಲ ಸಚಿವರನ್ನಷ್ಟೇ ಮಾತ್ರ ತಲಾಶ್ ಮಾಡಿದ್ದೀವಿ, ಅವ್ರಿಗೆ ಸಂಬಂಧಪಟ್ಟ ದಾಖಲೆಗೆ ಮಾತ್ರ ತಲಾಶ್ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಅಲ್ಲಿದ್ದಂಥ ಗುಜರಾತ್ ಶಾಸಕರನ್ನ ತಲಾಶ್ ಮಾಡಿಲ್ಲ ಅನ್ನೋ ಅಂಶ ಹೇಳಿರುವಂಥದ್ದು. ಈ ಎರಡೂ ಸುಳ್ಳು ಅನ್ನೋದಕ್ಕೆ ಪುರಾವೆ ದೊರಕಿದಿರುತ್ತೆ. ಏನು ಅಂತ ಹೇಳಿದ್ರೆ, ಈಗಾಗಲೇ ಆರೋಪ ಇರುವಂಥದ್ದು ಬಿಜೆಪಿ ಮೇಲೆ. ನಿನ್ನೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಗುಲಾಂ ನಬಿ ಆಜಾದ್ ಕೂಡ ಅದನ್ನೇ ಹೇಳಿದ್ರು. ಆರೋಪ ಇರುವಂಥದ್ದು ಬಿಜೆಪಿ ಮೇಲೆ. ಅಲ್ಲಿ ಶಾಸಕರಿಗೆ, ಗುಜರಾತ್ನ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಿದೆ. ಒಬ್ಬೊಬ್ಬ ಶಾಸಕರಿಗೆ 15ರಿಂದ 20 ಕೋಟಿವರೆಗೂ ಆಮಿಷ ಒಡ್ಡಲಾಗ್ತಾ ಇದೆ ರಾಜ್ಯಸಭಾ ಚುನಾವಣೆಗಾಗಿ. ಹಾಗಾಗಿ ಯಾರು ಆಮಿಷ ಒಡ್ತಾ ಇದ್ದಾರೋ ಅವ್ರನ್ನ ಹಿಡೀರಿ ಅನ್ನೋ ಮಾತನ್ನ ಹೇಳಿದ್ರು. ನಿನ್ನೆ ನಡೆದಿದ್ದು ನಾಟಕೀಯ ದೃಶ್ಯ ಏನು ಅಂತ ಹೇಳಿದ್ರೆ, ಒಂದು, ನಿನ್ನೆ ಏನು ರೆಸಾರ್ಟಲ್ಲಿದ್ದಂಥ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಕ್ಕೆ ಬಂದಂಥ 3 ವಾಹನಗಳಲ್ಲಿ ಬಂದಂಥ ಐಟಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ತಲಾಶ್ ಮಾಡಿ ಅವ್ರನ್ನ ಕರ್ಕೊಂಡು ಬರೋದು ಅಷ್ಟಕ್ಕೆ ಸೀಮಿತವಾಗಿರದೆ, ಆ ವಾಹನದಲ್ಲಿ ಬಂದಂಥ ಐಟಿ ಅಧಿಕಾರಿಗಳು ಅಲ್ಲಿ ವಾಸ್ತವ್ಯ ಹೂಡಿದ್ದಂಥ ಗುಜರಾತ್ ಶಾಸಕರ ಜೊತೆ ನೆಗೋಷಿಯೇಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಪುರಾವೆ ಕೂಡ ದೊರಕಿದೆ. ಅವರು ಹೇಳುವಂತೆ ಅಲ್ಲಿ ನಮಗೆ ಲಭ್ಯ ಇರೋ ಮಾಹಿತಿ ಏನು ಅಂತ ಹೇಳಿದ್ರೆ, ಅಲ್ಲಿ ತಂಗಿದ್ದಂಥ ಗುಜರಾತ್ ಶಾಸಕರನ್ನ ಭೇಟಿಯಾಗಿ ಅಮಿತ್ ಶಾ ಅವರು ನೀಡಿರುವಂಥ ಸಂದೇಶವನ್ನು ಐಟಿ ಅಧಿಕಾರಿ ಕೊಟ್ಟಿರುವಂಥದ್ದು, ಜೊತೆಗೆ ಅವರಿಗೆ ರಾಜ್ಯಸಭೆಯಲ್ಲಿ ಚುನಾವಣೆಯಲ್ಲಿ ಮತ ಹಾಕುವಂತೆ ಆಮಿಷ ಒಡ್ಡಿರುವಂಥದ್ದು ಆಗಿದೆ ಅನ್ನೋ ಮಾಹಿತಿಯನ್ನು ಕಾಂಗ್ರೆಸ್ ಮೂಲಗಳು ಹೇಳಿದೆ. ಅದಕ್ಕೆ ಬೇಕಾದಂಥ ಪುಷ್ಟಿ ಸಿಗುವಂಥ ದಾಖಲೆಗಳು ಕೂಡ, ಅಂದರೆ CCTV ಫುಟೇಜ್ ಕೂಡ ಲಭ್ಯವಾಗಿದೆ ಪಬ್ಲಿಕ್ ಟಿವಿಗೆ. ಅಲ್ಲಿ ಬಂದಂಥ ಐಟಿ ಅಧಿಕಾರಿ ತಲಾಶ್ ಮಾಡೋದನ್ನು ಬಿಟ್ಟು, ಡಿ ಕೆ ಶಿವಕುಮಾರ್ಗೆ ಸೀಮಿತವಾದ ತಲಾಶ್ ಮಾಡೋದನ್ನು ಬಿಟ್ಟು, ಅಲ್ಲಿ ವಾಸ್ತವ್ಯ ಹೂಡಿದ್ದಂಥ ಶಾಸಕರುಗಳನ್ನು ಮಾತಾಡಿಸಿರುವಂಥದ್ದು, ಕಾರಿಡಾರಲ್ಲಿ ಮಾತಾಡಿಸ್ಕೊಂಡು ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಮಾತಾಡಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ನ ಆರೋಪ ಅಂತ ಹೇಳಿದ್ರೆ, ಐಟಿ ಅಧಿಕಾರಿಗೆ ಅಲ್ಲಿ ಏನು ಕೆಲಸ ಇತ್ತು, ಅವರು ಅಮಿತ್ ಶಾ ಅವರ ಸಂದೇಶವನ್ನು ಅವರಿಗೆ ರವಾನಿಸಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಗುಜರಾತ್ ಶಾಸಕರಿಗೆ ಆಮಿಷ ಒಡ್ಡುವ ಸಲುವಾಗಿ ಐಟಿ ಅಧಿಕಾರಿಗಳು ದಾಳವಾದ್ರ, ಐಟಿ ಅಧಿಕಾರಿಗಳು ಕೇಂದ್ರ ಸರ್ಕಾರ ಏಜೆಂಟ್ಗಳಂತೆ, ಅಂದರೆ ಪಕ್ಷದ ಏಜೆಂಟ್ಗಳಂತೆ ವರ್ತಿಸಿದ್ರ ಅನ್ನೋ ಅನುಮಾನ ಕಾಡ್ತಾ ಇರುವಂತಹದ್ದು. ಬಟ್ ಬದರುದ್ದೀನ್, ಈ ಆರೋಪ ನಿಜಾನೇ ಆಗಿದ್ದಿದ್ರೆ ಗುಜರಾತ್ನ ಶಾಸಕರೇ ನೇರವಾಗಿ ಮಾಧ್ಯಮದ ಮುಂದೆ ಬಂದು ಹೇಳಬಹುದಾಗಿತ್ತು, ಇವರು ದಾಳಿ ಮಾಡೋದಕ್ಕೆ ಬಂದಿರಲಿಲ್ಲ, ನಮಗೆ ಆಮಿಷವನ್ನ ಕೊಡೋದಕ್ಕೆ ಬಂದಿದ್ರು ಅಂತ. ಆವಾಗ ಅದು ಕಾಂಗ್ರೆಸ್ಗೆ ಫೇವರ್ ಆಗ್ತಾ ಇತ್ತು. ರಾಜ್ಯ ಕಾಂಗ್ರೆಸ್ ನಾಯಕರೇ ಇವ್ರನ್ನ ಮಾಧ್ಯಮದ ಮುಂದೆ ಕರ್ಕೊಂಡು ಬಂದು ಹೇಳಿಸಬಹುದಾಗಿತ್ತು. ಆ ಕೆಲಸ ಯಾಕಾಗಿಲ್ಲ ಇನ್ನು ಅಂತ? ಅರವಿಂದ್, ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ನಿನ್ನೆ ಐಟಿ ದಾಳಿ ಆದ ನಂತರ ರಾಜ್ಯಸಭೆಯಲ್ಲಿ ಅರುಣ್ ಜೇಟ್ಲಿ ಅವರು ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಅಲ್ಲಿ ಶಾಸಕರನ್ನ ನಾವು ತಲಾಶ್ ಮಾಡಿಲ್ಲ, ಅವ್ರನ್ನ ಮಾತಾಡಿಸಿಲ್ಲ ಅಂತೇಳಿ. ಅದಕ್ಕಾಗಿ ಅಲ್ಲೇ ಶಾಸಕರೊಬ್ಬರು ಬಂದು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಶಾಸಕರನ್ನ ಅವರು ಸಂಪರ್ಕಿಸಿದ್ದಾರೆ, ನಮ್ಮ ಶಾಸಕರನ್ನ ಸಂಪರ್ಕಿಸಿದ್ದಕ್ಕೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ, ಅದು ನಾವು ಸೂಕ್ತ ಕಾಲದಲ್ಲಿ ಬಿಡುಗಡೆ ಮಾಡ್ತೇವೆ, ಮಾತಾಡಿದರೆ ಇವರು ರಾಜ್ಯಸಭೆಯಲ್ಲಿ ಸುಳ್ಳು ಹೇಳ್ತಾ ಇರುವುದು ಅನ್ನೋದನ್ನ ಆರೋಪವನ್ನು ನಿನ್ನೆ ಶಾಸಕರೊಬ್ಬರು ಬಂದು ಹೊರಗೆ ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಲಭ್ಯವಿರುವ ವಿಡಿಯೋ ಏನು ಅಂತ ಹೇಳಿದ್ರೆ, ಅವ್ರು ನಿನ್ನೆ ಹೇಳಿದ್ದಕ್ಕೂ ಪುಷ್ಟಿ ಸಿಗುವಂತೆ ಅಧಿಕಾರಿಗಳು ಅವ್ರ ಜೊತೆಯಲ್ಲಿ ಮಾತಾಡುವಂಥದ್ದು, ಕಾರಿಡಾರಲ್ಲಿ ಕರ್ಕೊಂಡು ಹೋಗಿ ಮಾತಾಡುವಂಥದ್ದನ್ನ ದಾಖಲೆಗಳು ಲಭ್ಯವಾಗಿದೆ. ಈಗ ಇನ್ನು ಎರಡನೇ ಹಂತ ಕಾಂಗ್ರೆಸ್ನವ್ರು ಮಾಡಬೇಕಾಗಿದ್ದು, ನಿಮ್ಮ ಸಲಹೆಯಂತೆ ಅವರು ನಿಜವಾಗ್ಲೂ ಅವರು ಆಫರ್ ಮಾಡಿದ್ದೇ ಆದರೆ ಅವ್ರು ಬಂದು ಬಹಿರಂಗ ಹೇಳಬೇಕು. ಆದರೆ ಗೊಂದಲ ಇರೋದು ಅರವಿಂದ್ ಏನು ಅಂತ ಹೇಳಿದ್ರೆ, ಅಲ್ಲಿ ವಾಸ್ತವ್ಯ ಇರುವ 45 ಶಾಸಕರ ಪೈಕಿ 5 ಶಾಸಕರು ಸ್ವಲ್ಪ ಎರಡು ದೋಣಿಯಲ್ಲಿ ಕಾಲಿಟ್ಟಿದ್ದಾರೆ. ಅವರು ಸ್ವಲ್ಪ ಬಿಜೆಪಿಗೆ ಓಟ್ ಹಾಕೋಕೆ ಫೇವರ್ ಆಗಿರುವಂಥವ್ರು ಇದ್ರು. ಅವರಲ್ಲಿ ಸ್ವಲ್ಪ ಗೊಂದಲ ಇದೆ ಅನ್ನೋದು ಕಾಂಗ್ರೆಸ್ನವ್ರಿಗೆ ಗೊತ್ತು. ಅದೇ ಶಾಸಕರನ್ನ ಬಂದು ಅವರು ಭೇಟಿ ಮಾಡಿ ಆಫರ್ ಮಾಡಿರೋದಕ್ಕೆ ಈಗ ದಾಖಲೆ ಬಿಡುಗಡೆ ಮಾಡಿರುವಂಥದ್ದು. ಇನ್ನು ಮುಂದೆ ಒಂದು ವೇಳೆ ಬಿಜೆಪಿ ಜೊತೆಯಲ್ಲೇ ಅವ್ರ ಜೊತೆಯಲ್ಲೇ ಅಂದರೆ ಐಟಿ ಅಧಿಕಾರಿಗಳು ತಂದ ಸಂದೇಶದಂತೆ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ರೆ, ಅರವಿಂದ್, ನಿಮ್ಮ ನಿರೀಕ್ಷೆಯಂತೆ ಆ ಶಾಸಕರು ಬಂದು ಹೇಳಲ್ಲ. ಒಂದು ವೇಳೆ ಅವ್ರು ಬಿಜೆಪಿ ಜೊತೆಯಲ್ಲಿ ಹೋಗಲ್ಲ, ಫರ್ಮ್ ಆಗಿ ಕಾಂಗ್ರೆಸ್ ಜೊತೆಯಲ್ಲಿ ಇರ್ತಾರೆ ಅಂದರೆ ಮಾತ್ರ ಅವರು ಬಂದು ಹೇಳುವ ಸಾಧ್ಯತೆ ಇದೆ. ಇದು ರಾಜಕೀಯ. ಅರವಿಂದ್, ಓಕೆ ಬದರುದ್ದೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಮತ್ತೊಂದು ಅನುಮಾನ ಏನು ಮಾಡುತ್ತೆ ಅಂತಂದ್ರೆ, ಆಯ್ತು ಇವರು ಬಂದು ಮಾತಾಡಿರೋದನ್ನ, ನೆಗೋಷಿಯೇಟ್ ಮಾಡಿರೋದನ್ನ ಕಾಂಗ್ರೆಸ್ನ ನಿಷ್ಠಾವಂತ ಶಾಸಕರು ಅಂತ ಅನಿಸ್ಕೊಂಡವ್ರು ಅವ್ರು ನೋಡ್ರಲ್ವಾ?
ಅಟ್ಲೀಸ್ಟ್ ಇವರು ಬಾಯಿ ಬಿಡದೆ ಆದ್ರೂ ಕೂಡ ಅವರಾದ್ರೂ ಬಂದು ಹೌದು ನಾವು ನೋಡಿದ್ವಿ ಬಂದು ಅವರು ಆಫರ್ ಮಾಡ್ತಾ ಇದ್ರು ಅಂತ ನೋಡೋಣ. ಅದನ್ನೇನಾದ್ರೂ ಒಂದು ಪ್ರಮುಖ ಅಸ್ತ್ರವನ್ನಾಗಿ ತನ್ನ ಬತ್ತಳಿಕೆಯಲ್ಲಿ ಕಾಂಗ್ರೆಸ್ ಇಟ್ಕೊಂಡು ಬಿಜೆಪಿಯನ್ನ ಆಟ ಆಡಿಸುತ್ತೋ, ಅಥವಾ ಈ ವಿಚಾರವಾಗಿ ರಾಜ್ಯಸಭಾ ಚುನಾವಣೆ ಮುಗಿದು ಬಿಡ್ಲಿ, ಸರಿಯಾದ ಸಮಯದಲ್ಲಿ ಈ ವಿಚಾರವನ್ನು ಹೊರಗೆ ಬಿಡೋಣ ಅಂತ ಅನ್ಕೋತಾರೋ ನೋಡೋಣ. ಅದೇನಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ದಾಖಲಾತಿಗಳಿದ್ರೆ ಕಾಂಗ್ರೆಸ್ ಅವ್ರು ಖಂಡಿತ ಸುಮ್ಮನೆ ಕೂತ್ಕೊಳ್ಳಲ್ಲ, ಅದನ್ನ ಅವ್ರು ಬಿಡುಗಡೆ ಮಾಡೇ ಮಾಡ್ತಾರೆ. ಅದು ಖಂಡಿತವಾಗಿ ಅಮಿತ್ ಶಾ ಆಗ್ಬೋದು, ಮೋದಿ ಅವ್ರಿಗಾಗ್ಬೋದು ಕೆಟ್ಟ ಹೆಸರು ತರುತ್ತೆ. ಆದರೆ ನಮಗೆ ಪೂರಕವಾಗಿ ಸಿಕ್ಕಿರ್ತಕ್ಕಂಥದ್ದು ಯಾವ 5 ಜನ 2 ದೋಣಿಯಲ್ಲಿ ಕಾಲಿಟ್ಟಿದ್ದಾರೆ ಅಂತ ಬದ್ರುದ್ದೀನ್ ಹೇಳ್ತಾ ಇದ್ರು. ಶಾಸಕರಾದ ಜಾವೀದ್ ಪೀರ್ಜಾದಾ, ಇಂದ್ರಾನಿಲ್ ರಾಜಗುರು, ಬಲ್ದೇವ್ ಜಿ, ನಟ್ವರ್ ಸಿಂಗ್ ಠಾಕೂರ್ ಇವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇರ್ತಕ್ಕಂಥದ್ದನ್ನೇ ನಮ್ಮ CCTV ದೃಶ್ಯಾವಳಿಯಲ್ಲಿ ನಾವು ತೋರಿಸ್ತಾ ಇರೋದು. IT ದಾಳಿ ಬಗ್ಗೆ ಮಾಹಿತಿ ಪಡಿಬೇಕಾಗಿತ್ತು ಅಂದಿದ್ರೆ ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸ್ಬಿಟ್ಟು ಮಾಹಿತಿ ಪಡಿಬೋದಾಗಿತ್ತು, ಅವ್ರ ರೂಮ್ಗೆ ಹೋಗ್ಬಿಟ್ಟು ಮಾತಾಡ್ಬೋದಾಗಿತ್ತು. ಈ ರೀತಿ ಸಪ್ರೇಟ್ ಆಗಿ ಬಂದು ಏನೋ ಒಂಥರ ಮಾತನಾಡ್ತಾ ಇರೋದು ಅನುಮಾನವನ್ನ ಮೂಡಿಸುತ್ತೆ. ಇದೇ ಪಕ್ಕ ಅಂತಲ್ಲ, ಅನುಮಾನವನ್ನ ಮೂಡಿಸುತ್ತೆ. ಹಾಗಾಗಿ ಎರಡಕ್ಕೂ ಒಂದಕ್ಕೊಂದು ಲಿಂಕ್ ಬೆಸೆದುಕೊಳ್ತಾ ಇರೋದ್ರಿಂದ IT ಅಧಿಕಾರಿಗಳು ಇವರಿಗೆ ಆಫರ್ ಕೊಟ್ಟಿರಬಹುದು, ಆಮಿಷವನ್ನ ಕೊಟ್ಟಿರಬಹುದು. ಆದರೆ ಒಂದು ವೇಳೆ ಇದು ನಿಜ ಆದರೆ IT ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅವರನ್ನ ರಾಜಕೀಯ ಕೆಲಸಗಳಿಗೆ ಬಳಸ್ಕೊಳ್ಬಾರ್ದು. ಹಂಗೆ ಬಳಸ್ಕೊಂಡಿದ್ದೆ ಆದರೆ ಖಂಡಿತ ಇದೊಂದು ಅಫೆನ್ಸ್ ಆಗುತ್ತೆ. ಕಾಂಗ್ರೆಸ್ಗೆ ಬಲವಾದ ಒಂದು ಅಸ್ತ್ರ ಸಿಗುತ್ತೆ. ಕಾನೂನು ಹೋರಾಟವನ್ನ ಕೂಡ ಕಾಂಗ್ರೆಸ್ ನಡೆಸಬಹುದು.